ಬಂದಿರೋದು. ನಾನು ಕೂಲಕ್ಕೆ ಆಟೋಲಿ ಕಲ್ಸ್ಬಿಟ್ಟು ಬಂದಿರೋದು. 10 ಗಂಟೆಗೆ ಮಾಡ್ಕೊಂಡು ಬಂದಿರೋ ನಾನು ಕೇಳಿದ್ದು ಸರ್ ಈ ತರ ಯುಎಸ್ ಕಾಲ್ ಅಂದ್ರೆ ಅಂತ ಅವ್ರು ಹೇಳ್ತಾರೆ. ಇಲ್ಲ ನೋಡ್ಕೊಳ್ಳಿ, ಕೆಲಸನೂ ಪೂರ್ತಿ ಆಗಿಲ್ಲ ಇಲ್ಲಿ. ಅಲ್ಲಿ ನೋಡ್ಕೊಳ್ಳಿ ಬೇಕಂದ್ರೆ 6 ದಿವಸ ಆಗಿದೆ ಬಿಟ್ಟೋಗಿ. ಏನೈತೆ ಪ್ರಾಬ್ಲಮ್? ಅದೇ ಪ್ರಾಬ್ಲಮ್ ಐತೆ. ಕಿಟ್ ಹಾಕ್ಬೇಕಂತ ನಾನು ಅಲ್ಲೇ ಹಾಕೊಂತೀನಿ. ನಾನು ಟಿಂಕರ್ ಅದು ಮೆಕ್ಯಾನಿಕ್ ಕೆಲಸ ಮಾಡೋರು. ನಾವು 1000 ರೂಪಾಯಿ ಕೊಟ್ಟು ಕಿಟ್ ಹಾಕೊಂತೀನಿ. ಏನಕ್ಕೆ ಬಿಟ್ಟಿರೋದು? ನಮ್ದು ಗಾಡಿದು ಇದು ವಾರಂಟಿ ಇರೋದಕ್ಕೋಸ್ಕರ ನಾನು ಬಿಟ್ಟಿರೋದು ಗಾಡಿ. ಏನಕ್ಕೆ ಬಿಡ್ತೀನಿ ನಾನು ಗಾಡಿ ಇಲ್ಲ ಅಂತ. ಎಲ್ಲ ಊರು ಬಿಡೋ ಮಟ್ಟ ಆಗೈತೆ. ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಓನರ್ಗಳು ಕಚ್ಚಾ ಮೇಲೆ ಓಡಿಸೋದು ನಾವು ಹೇಳ್ತಾ ಇದ್ದೀನಿ. ಎಲ್ಲೇ ಎಲ್ಲೇ ರಾಜಮಂಡ್ರಿಯಲ್ಲಿ ಒಂದ್ಸತಿ ಇದಾಗ ಆನ್ಲೈನ್ ಕಾಲ್ ಮಾಡೈತೆ. ಇಲ್ಲಿ 10 ಸತಿ ಮಾಡಿದ್ದೀನಿ. ಇಲ್ಲಿ ಅವಲಲ್ಲಿ ಒಂದ್ಸತಿ ಮಾಡಿದ್ದೀನಿ. ನನ್ನ ಬ್ರೇಕ್ ಡೌನ್ ಆಗೈತೆ ಅಂತ ಹೇಳಿ ಎಕ್ಸ್ಚೇಂಜ್ ಮಾಡೈತೆ ಐಟಮು. ಎಕ್ಸ್ಚೇಂಜ್ ಮಾಡಕ್ಕೆ 18,000 ರೂಪಾಯಿ ಕೂಲಿ ಕಾಲ್ಸು. ಮೊನ್ನೆ ಲೇಟ್ ಅಂತ ಹೇಳ್ಬಿಟ್ಟು 15,000 ಕಟ್ಟಿಂಗ್ ಮಾಡಿದ್ದಾರೆ ಬಾಡಿಗೆದೆ. ಯಾರು ಕಟ್ಕೊಡೋದು? ಕ್ಲಿಯರ್ ಆಗಿಲ್ಲ ಇದು. ಟೆಕ್ನಿಷಿಯನ್ ಇರೋದಿಲ್ಲ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಎಲ್ಲ ಎಮ್ಮೆಗಳು ಮೆಸಕ್ ಹೋಗುವಂತ ಟೆಕ್ನಿಷಿಯನ್. ಇದು ನಾವು ಐಟಮ್ಗಳೆಲ್ಲ ಇದು ಪುಣೆದಲ್ಲಿ ಐತೆ ಗಾಡಿ. ಇದು ಯಾರು ಹೇಳಿದ್ರು ಪುಣೆದಾಗ ಇರೋದು ಗಾಡಿ? ಮುಂಬೈ ದುಬೈಯಲ್ಲಿ ಇರೋದು. ಪಾರ್ಟ್ಸ್ ಕೊಟ್ಟೆ, ಕೇಳಿದ ತಕ್ಷಣ ಪಾರ್ಟ್ಸ್ ಕೊಟ್ಟೆ, ಕ್ಯಾಮ್ರಾ ಚೆಕ್ ಮಾಡಿ ಪಾರ್ಟ್ಸ್ ಎಲ್ಲ ಕೊಟ್ಟೆ. ನಾನು ಪಾರ್ಟ್ಸ್ ಕೊಟ್ಟಿದ್ದಾದ್ಮೇಲೆ ಎತ್ತಿಕೊಂಡು ಅವ್ರ ಕಾರಲ್ಲಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು. ಅವಾಗ ನಾನು ಹೇಳಿದೆ ಮ್ಯಾನೇಜರ್ ಸರ್ಗೆ, ಸರ್ ಎಲ್ಲೇ ಆಗಲಿ US ಕಾಲ್ ಆದ್ಮೇಲೆ ಅಲ್ಲ ಸರ್ ಕೊಡೋದು. ಅವ್ರಿಗೆ ಪಾರ್ಟ್ಸ್ ಎಲ್ಲ ಎತ್ತಿಕೊಂಡು ಕ್ಯಾಮ್ರಾ ಇದೆ ಚೆಕ್ ಮಾಡಿ ಅಲ್ಲಿ ಕೊಡ್ಸು. ಪಾರ್ಟ್ಸ್ ಎಲ್ಲ ಕೊಟ್ಟು ಕ್ಯಾಮ್ರಾದಲ್ಲೆಲ್ಲ ಎತ್ತಿಟ್ಕೊಂಡು ಇದು ಕಾರಲ್ಲೆಲ್ಲ ಪಾರ್ಟ್ಸು ಮತ್ತೆ ಅಲ್ಲೇ ಎತ್ತಿಟ್ಕೊಂಡ್ರು. ಎತ್ಕೊಂಡು ಆದ್ಮೇಲೆ US ಕಾಲ್ ಆದ್ಮೇಲೆ ಸರ್ ತಾನೇ ಸರ್ ಪ್ರೊಸೀಜರ್ ಇರೋದು. ಟೆಕ್ನಿಷಿಯನ್ ಎಲ್ಲ ಹೋಗ್ತಾಯಿದ್ರೆ ಏನೋ ಪ್ರಾಬ್ಲಮ್ ಆದರೆ ಕಂಪ್ನಿ ಮೇಲೆ ಬರುತ್ತೆ. ಅದು ಸರ್ ದುಬೈ ಇದು ಯಾವುದೋ ಪುಣೆದಲ್ಲಿ ಇದ್ರೂ US ಕಾಲ್ ಆಗುತ್ತೆ. ಅವ್ರು US ಕಾಲ್ ಆದ್ಮೇಲೆ ತಾನೇ ಸರ್ ಅಟೆಂಡ್ ಮಾಡೋದು ಬ್ರೇಕ್ ಡೌನ್ಗೆ ಅಂತ ನಾನು ಅಬ್ದುಲ್ ಸರ್ಗೆ ನಾನು ಕೇಳಿದ್ದು ಪರ್ಸನಲ್ ಆಗಿ. ಅವಾಗ ಬಂದ್ಬಿಟ್ಟು ಇಷ್ಟೆಲ್ಲ ಮಾಡಿರೋದು. ಆಮೇಲೆ ಮೆಟ್ರಲ್ ತಗೊಂಡು ಹೋದ್ರು ಸರ್. US ಕಾಲ್ ಫಿಟ್ ಮಾಡೋದು ಬೇಡ ಅಂದೆ. ಪುಣೆದಾಗ ತಾನೇ ಇರೋದು. ಪುಣೆದಲ್ಲಿ ಇದ್ರು ಬ್ರೇಕ್ ಡೌನ್ ತಾನೇ ಅರ್ಥ ಮಾಡ್ಕೋ. ಅಲ್ಲಲ್ಲ 2 ಗಂಟೆಯಿಂದ ಮಾಡಿದ್ದಾರೆ. ನಾನು ಕೊಟ್ಟಿದ್ದೀನಿ. 12 ಗಂಟೆಗೆ ಮಾಡಿದ್ದೀನಿ. 2 ಗಂಟೆಯಿಂದ ಮಾಡಿದರೆ ಪುಣೆಯಿಂದ ಇಲ್ಲಿ ಬರ್ತದ. ಅದಾಗಿಲ್ಲ ಅಂದ್ರೂ ಮೆಟೀರಿಯಲ್ ಕೊಟ್ಟಿದ್ದೀನಿ. ಇವ್ರು ಕೆಲಸ ಹೋಗಿದ್ದಾರೆ. ಡೀಸೆಲ್ ಎಲ್ಲ ಹಾಕಿ ನಾನು ಕಳಿಸ್ಬಿಟ್ಟು ನನ್ ಗಾಚಾರ ಗಾಡಿ ಏನ್ ಕಟ್ಟೋದನು. ಈಗ 4 ಸ್ಟೇರಿಂಗ್ ಪಂಪು ಇಟ್ಟೊಂದು 1500 ರೂಪಾಯಿ. ಮುರುಬಾಲ್ನಿಂದ ನಾವು ಬರೋಕ್ಕೆ 2,000 ರೂಪಾಯಿ ಡೀಸೆಲ್. 1000 ನಾವು ಮೆಕ್ಯಾನಿಕ್ಕೆ. ನಾವು 6 ದಿವಸ ಬಿಟ್ಟು ಹೋಗಿರೋದು. ಅದೇ ಕೆಲಸ ಆಯ್ತಾ. ನಾನು ಫಸ್ಟೇ ಹೇಳಿದ್ದೀನಿ, ನಮ್ದು ಪಂಪ್ ಪ್ರಾಬ್ಲಮ್ ಇದೆ, ಪ್ರೆಜರ್ ಬರ್ತಾ ಇಲ್ಲ, ಪಂಪ್ ಎಕ್ಸ್ಚೇಂಜ್ ಮಾಡೋ ಅಂತ. ಇಲ್ಲ ವಾರಂಟಿ ಬರಲ್ಲ, ನಾನು ಅದೇ ರೆಡಿ ಮಾಡ್ಕೊಡ್ತೀನಿ ಅಂತ. ಬೆಳಗ್ನಿಂದ ರೆಡಿ ಮಾಡೋಣ ಅಂತ ಹೇಳಿದ್ರೆ ಯಾರು ರೆಡಿ ಮಾಡಿದ್ರು? ಅಲ್ಲ ಸರ್, ಈಗ 2 ವರ್ಷ ಇರೋದು ವಾರಂಟಿ. 2 ವರ್ಷ ಇರೋದು ವಾರಂಟಿ. ಚೆಕ್ ಮಾಡಿನೇ ಹೇಳಿದ್ದು. ಯಾಕೆ ಬರೋಲ್ಲ ವಾರಂಟಿ? ನಿಮ್ಮ ಮನೆಯಿಂದ ಕೊಡ್ತೀರಾ? ಇಲ್ಲ ಸರ್, ನಂದು 15 ಗಾಡಿ ಸರ್ ಇರೋದು. 15 ಗಾಡಿ ಇರೋದು. 1,80,000 ರೂಪಾಯಿ EMI. 1,80,000 ರೂಪಾಯಿ EMI. ಲಾಸ್ಟ್ ಟೈಮ್ ನಿಮ್ಮ ಮನೆ ಶೋರೂಮ್ ಅಲ್ಲಿ ಪೆಟ್ರೋಲ್ ಹಾಕಿ ಇದು ಮಾಡಿ ಗಲಾಟೆ ಆಯ್ತು. ಗೊತ್ತಲ್ಲ ಟೈರ್ಗೋಸ್ಕರ. ಅವತ್ತೇನ ಮಾತಾಡ್ದೆ ನಾನು. ಅವತ್ತನ ಏನ್ ಇದು ಮಾಡಿರೋದು? ಬರೀ ಏನಾನ ಬರೀ 6 ದಿವಸ ಇಟ್ಕೊಂಡ್ರೆ 1,80,000 ರೂಪಾಯಿ EMI ನೀವು ಕೊಟ್ಕೊಡ್ತೀರಾ? ಟೆಕ್ನಿಷಿಯನ್ ಇಲ್ಲ ಅಂದ್ರೆ ದಯವಿಟ್ಟು ಕ್ಲೋಸ್ ಮಾಡ್ಬಿಡಿ. ಕೆಲಸ ಮಾಡೋರು ಒಬ್ಬರು ಕೂಡ ಕರೆಕ್ಟಿಲ್ಲ ಇಲ್ಲಿ. ಕೆಲಸ ಮಾಡಿ ನಾನು ಇವ್ರು ಕೇಳಿದ ಅಜಯ್ ಸರ್ ಹೇಳಿದ್ದೀನಿ, ಸರ್ ನಮ್ಮ ಐಟಮ್ ಕೊಟ್ಬಿಡಿ, ಎಂಟ್ರಿ ಮಾಡಿಸ್ಬಿಡಿ, ಪೇಮೆಂಟ್ ಕೊಡ್ತೀನಿ ಬೇಕಂತ. ಅದನ್ನು ಮಾಡಲ್ಲ.
ಈಗ ಹಂಗೆ ನಾನು ಪಾರ್ಟ್ಸ್ ಇನ್ಚಾರ್ಜ್ ಬಂದ್ಬಿಟ್ಟು ನಮಗೂ ಅದಕ್ಕಿಲ್ಲ ಪಾರ್ಟ್ಸ್ ಮ್ಯಾನೇಜರ್ ಹೇಳಿದಾರೆ ನಾನು ಪಾರ್ಟ್ಸ್ ಕೊಟ್ಟಿದ್ದೀನಿ ಕಳ್ಸೋದು ಬಿಡೋದು ಎಲ್ಲ ಬಂದ್ಬಿಟ್ಟು ಮ್ಯಾನೇಜರ್ ಬಿಟ್ಟಿದ್ದಾನೆ. ಈಗ ಇವ್ರ ಗಾಡಿ ಏನ್ ಸಮಸ್ಯೆ? ಗಾಡಿ ದುಬೈ ಗೊತ್ತಿಲ್ಲ ನಾನು ಗಾಡಿ ಸಮಸ್ಯೆ ಎಲ್ಲ ನಾವು ನೋಡಲ್ಲ, ಗಾಡಿ ಎಲ್ಲ ನಾವೇನೋ ಗಾಡಿ ಸಮಸ್ಯೆ ಎಲ್ಲ ನಾನೇನೋ ನೋಡಲ್ಲ. ಅವ್ರು ಹೇಳ್ಬಿಟ್ಟಿಲ್ಲ. ಯಾರ್ ಗಾಡಿ ಬಂತು ಗಾಡಿದು ಕಂಪ್ಲೇಂಟ್ ಎಲ್ಲ ಬಂದ್ಬಿಟ್ಟು ಮ್ಯಾನೇಜರ್ ಅಡ್ವೈಸರ್ ಅಟೆಂಡ್ ಮಾಡೋದು, ನಾನೇನಿದ್ರು ಸ್ಪೇರ್ ಪಾರ್ಟ್ಸ್ ಕೊಡೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಯಾರ್ ಗಾಡಿ ಎತ್ಕೊಂಡ್ ಬಂದಿದ್ದೀರಿ? ಗೊತ್ತಿಲ್ಲ ಅಣ್ಣ, ಗಾಡಿ ಯಾರು ಎತ್ಕೊಂಡ್ಬಂದ್ರೆ ಒಳಗಡೆ ಗೊತ್ತಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಗಾಡಿ ಇವರೇ ತಗೊಂಡ್ಬಂದಿದ್ದು ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ರು, ಮ್ಯಾನೇಜರ್ ಹೇಳಿದ್ರು ನಾನು ಪಾರ್ಟ್ಸ್ ಕೊಡ್ತಿದ್ದೀನಿ ಅಷ್ಟೇ. ಯಾಕೆ ಅಡ್ಡ ಹಾಕಿದಾರೆ ಅವರು? ಗೊತ್ತಿಲ್ಲ ಅಣ್ಣ, ಯಾಕೆ ಅಡ್ಡ manager ಹಾಕಿರೋದಂತೆ ಕೆಲಸ ಸರಿಗ್ ಮಾಡಲ್ಲ. Manager ನಮ್ ಕೇಳ್ಬೇಕು ಗಾಡಿ ನಾವು. ಬಿಟ್ಟೋಗಿ 6 ದಿವಸ ಆಗಿದೆ, 1 ಅವರ್ ಕೆಲ್ಸಕ್ಕೆ 6 ದಿವಸ ಆಗಿದೆ. ಅದು ಕಂಪ್ಲೇಂಟ್ manager ಸರಿಯಾಗಿಲ್ಲ. ಹೇಳ್ಬೇಕು ಅನ್ನೋದು. ಅದ ಏನನ್ ಮಾತಾಡ್ತೆ, ಐಟಮ್ ಸರಿ ಸ್ಟಾಕ್ ಇಲ್ಲ, ಐಟಮ್ ತರಿಸ್ಬೇಕು, ವಾರಂಟಿ ಇಲ್ಲ ನಿಮ್ ಗಾಡಿಗಂತೆ. ವಾರಂಟಿ ಇಲ್ಲ ಅಂತ ನಾನೇನಕ್ಕೆ ತರ್ಕೊಂಡ್ ಬರ್ತೀನಿ ಗಾಡಿ? 2 ವರ್ಷಕ್ಕೆ ವಾರಂಟಿ ಇರೋದು ನಮ್ ಗಾಡಿಗೆ. ಏನೈತೆ ಪೀಸ್ ಟು ಪೀಸ್ ಚೇಂಜ್ ಮಾಡ್ಬೇಕು, ಅವ್ರು ಮಾಡಿಲ್ಲ ಚೇಂಜ್. ಬನ್ನಿ ಇಲ್ಲಿ. ಅದಕ್ಕೆ ನಾನು ಅಡ್ಡ ಹಾಕಿರೋದು, ಅಡ್ಡ ಹಾಕಿ ನಿಲ್ಸಿರೋದು ಗಾಡಿ. ಈ ಗಾಡಿ ನಮ್ದು, ಅವ್ರದ್ದು ಅದು ನಮ್ದು. ಈ ಗಾಡಿ ನಮ್ದು. ಈಗ ನಿಮ್ಮೊಬ್ಬರಿಗೆ ಸಮಸ್ಯೆನೇ ಎಲ್ಲರಿಗೂ ಇದೇ ಪ್ರಾಬ್ಲಮ್, ಎಲ್ಲರಿಗೂ ಇದೇ. 1 ಅವರ್ ಕೆಲಸಕ್ಕೆ 1,80,000 ರೂಪಾಯಿ EMI. ಒಂದ್ ದಿವಸಕ್ಕೆ ನಾವು ಕಡಿಮೆ ಅಂತ 3,000 ರೂಪಾಯಿ ಸಂಪಾದನೆ ಮಾಡ್ತಾನೆ ಗಾಡಿಗೆ EMI ಕಟ್ಟಕ್ಕೆ ಆಗೋದು. ಇಲ್ಲಾಂತ ಇನ್ನು ಎಲ್ಲಿಂದ ಕಟ್ಟೋದು ನಾವು? ಎಷ್ಟು ಕಟ್ತೀರಾ EMI ನೀವು? 1,80,000 ರೂಪಾಯಿ ಒಂದು EMI ಆಯ್ತಲ್ಲ. ಆಯ್ತು ಬೇಕಂತ ಇಷ್ಟು ತೋರ್ತೀನಿ. ಯಾರು ಕಟ್ಕೊಡ್ತಾರೆ? ಇವ್ರಿಗೆ ಇಷ್ಟ ಬಂದಂಗೆ. ಏನೋ ಒಬ್ರು ದುಬೈಲಿ ಇರೋ ಗಾಡಿ ಕಳಿಸ್ತೀಯಾ, ಇನ್ನೊಂದು ಗಾಡಿಯಲ್ಲಿ. ಇವಾಗ ನಾವು ನಿನ್ನೆ ಲೋಡ್ ಶಿಫ್ಟ್ ಮಾಡಿ ಬಂದಿರೋರು, ಅವು ನಮ್ಗೆ ಹೆಂಗೆ ಕೊಟ್ಟವ್ರಿ ಬೇಕಾ? ಬೆಳಗ್ಗೆ ನಾಯಿ ನಾನು ಕೇಳ್ಕೊಂಡಿದ್ದೀನಿ 3 ಟೈಮು. ನಾವು ಮಾಡಲ್ಲ ಅಂದ್ರೆ ಇನ್ನೇನು KMC ಕಟ್ಸ್ಕೊಬೇಕು? ನೋಡಿ, ಮಾಡಲ್ಲ ಅನ್ನೋದು ಒಂದು ಬರ್ಕೊಡ. 1,80,000 ರೂಪಾಯಿ ಒಂದು EMI ಎಲ್ಲಿಂದ ನಾವು ಕಟ್ಟೋದು? ಒಂದು EMI ಏನಂತ ಪೆಂಡಿಂಗ್ ಇರುತ್ತೆ, ನಮ್ಮ ಸಿವಿಲ್ ಹೋಗೋದು, ಮತ್ತೆ ರೀಫೈನಾನ್ಸ್ ಫೈನಾನ್ಸ್ ಕೊಡಲ್ಲ, ಆ ಥರ ಪ್ರಾಬ್ಲಮ್ ಇರುತ್ತೆ. ಟೈಮ್ ಟು ಟೈಮ್ ಕೊಡ್ಬೇಕು ಅವ್ರಿಗೆ ಗಾಡಿಗಳು. ಎಷ್ಟು ದಿವಸ ಆಯ್ತು? ನಾವು 6 ದಿವಸ ಆಯ್ತು. ಈಗ ಡ್ರೈವರು 6 ದಿವಸನಿಂದ ಬೇಕಾಗಿರುತ್ತೆ, ಅವ್ರು ಸಂಘ ಕಟ್ಟಬೇಕು, ಮನೆದು ಖರ್ಚು ಇರುತ್ತೆ, ಅದು ಎಲ್ಲ ಯಾರು ಕಟ್ಟೋರು? ಅರ್ಜೆಂಟ್ ಏನ್ ಮಾಡೋದು ನೀನು ಅಂತಾರೆ, ಕೆಲಸ ಮಾಡೋನು. ಬರ್ತಾ ಇದಾರೆ, ಅವ್ರ ಜೊತೆ ಮಾತಾಡಿ ಚಾಟ್ದಲ್ಲಿ ಬರೋದು, ಬಂದು ಇಬ್ರು ನಿಂತ್ಕೊಂಡು ಮಾತಾಡ್ರಿ. ಇಲ್ಲೇ ಇದೀವಲ್ಲ. ಅವಾಗ ಬೆಳಗಿಂದ ಯಾರು ಗಾಡಿ ಬಿಟ್ಟಿಲ್ಲ? ಬಿಟ್ಟಿಲ್ಲ. ಎಲ್ಲ ರೂಲ್ಸ್ ಅವ್ರಿಗೆ ಗೊತ್ತಿರೋದಲ್ಲ, ಮಾಡ್ಲಿ. ಬಂದು ಇವಾಗ ನಿಂತ್ಕೊಂಡು ಮಾತಾಡ. ಕೆಲಸ ಮಾಡಿಸ್ಲಿ. ನೋಡಿ, ಎಲ್ಲ ರೂಲ್ಸ್ ಗೊತ್ತಿಲ್ಲ ಅವ್ರಿಗೆ. ಈಗ ನೀವು ಜಗಳ ಮಾಡ್ಕೊಂಡು ನಾವು ಏನ್ ಜಗಳ ಮಾಡಿಲ್ಲ ಸರ್. ಕಸ್ಟಮರ್ ಲಕ್ಷ ಅದು ಆಗಿರೋದು ಬೇರೆ, ಅದು ಆಗ್ತಾ ಇರೋದು ಬೇರೆ ಅಷ್ಟೇ. ಹೇಳಿದಾರ, ನಾವು ಹೇಳ್ತಿದ್ದೀವಿ ಅಟೆಂಡ್ ಮಾಡಬೇಕಾದ್ರೆ ಮ್ಯಾನೇಜರ್ ಬಿಟ್ಟಿದ್ದು ಸರ್, ನಮ್ದೇನಿಲ್ಲ. ದುಬೈಲಿ ಇತ್ತು ಗಾಡಿ, ಆದಿತ್ತು ಇದಿತ್ತು, ಇವ್ರಿಗೆ ಪ್ರಾಬ್ಲಮ್ ಪಾರ್ಟ್ಸ್ ಕೊಡ್ಬೇಕಂತ ರೂಲ್ಸ್ ಇರೋದು. US ಗೆ ಅವ್ರು ಹೇಳ್ತಾರಲ್ಲ US ಗೆ ಲಾಭ ಇಲ್ಲ ಅಂದ್ರೆ. ಅಲ್ಲಿ ಕ್ಯಾಮ್ರಾ ಚೆಕ್ ಮಾಡಿ, ನಮ್ದು ಆಯ್ತು ಮಾಡಿದ್ಮೇಲೆ ಅಷ್ಟು ಗಲಾಟೆಗಳಾಗಿತ್ತು. ಸುಮ್ಮನೆ ಇವಾಗ ಯಾಕೆ ಆನ್ ಟೈಮ್ ಕೊಟ್ಟಿದ್ದೀನಿ ಪಾರ್ಟ್ಸ್. ಕೆಲಸ ಆಗ್ಬೇಕು. ಕೆಲಸ ಮಾಡ್ಬೇಕಾಗಿರೋದು ಇವ್ರು ಬಿಟ್ಟಿದ್ದು ಮ್ಯಾನೇಜರ್ಗೆ ಮತ್ತೆ ಅಡ್ವೈಸರು, ಅವರು ಟೆಕ್ನಿಷಿಯನ್ ಅಲರ್ಟ್ ಮಾಡೋದು, ಅದು ಅವ್ರು ಕಳ್ಸಿಕೊಟ್ಬಿಟ್ಟು ಮಾಡಿಸ್ಬೇಕು ಆನ್ ರೋಡ್. ಆ ಗಾಡಿ ಪಾಯಿಂಟ್ ಹೋಗೋ ಗಂಟ ಡ್ರೈವರ್ಗೆ ಎಲ್ಲಿದೆ ಅಂತ ಹೇಳಿ ಈ ಗಾಡಿದು ಒಂದು ಪ್ರಾಬ್ಲಮ್ ನೈಟ್ ಎಲ್ಲ ನಿದ್ದೆ ಇರಲ್ಲ. ಆ ಗಾಡಿ ರೂಟ್ ಸೆನ್ಸರ್ ಗಾಡಿಗೆ ಏನ್ ಮಾಡೋದು? ಎಕ್ಸ್ಪರ್ಟ್ ಇದಾರೆ. ಅಂತ ಹೇಳಿ ಬೆಳಗ್ಗೆ ಗಾಡಿ ಮಾಡ್ತಾ ಇದ್ರು, ಇವ್ರ ಗಾಡಿ ಸಾಲ್ವ್ ಆಯ್ತು. ಒಬ್ರು ಇಲ್ಲ ಅಂದ್ರೆ ಅಷ್ಟೇ. ನಿಮ್ ಗಾಡಿ ಒಂದು ಬಿಡ್ಬೇಕು, ನಮ್ ಗಾಡಿ ಎತ್ತಬೇಕಂದ್ರೆ ಅಲ್ಲೇ ರೆಡಿ ಆಗ್ಬೇಕಣ್ಣ. ಇನ್ನು ಮರ್ಯಾದೆ ಸ್ವಲ್ಪ ಇದನ್ನ ಇನ್ನು ಅದೆಲ್ಲ ಆಗಲ್ಲ. ಮರ್ಯಾದೆ ಕೊಟ್ಟಷ್ಟು ನಿಮ್ಗೆ ಎಷ್ಟು ದಿನ ಮರ್ಯಾದೆ ಕೊಟ್ಟು ಸಾಕು. ಪಾರ್ಟ್ ನಂಬರ್ ಕೊಟ್ಟಿವಿ ಕಾರ್ ಕೇಳಿರೋದು 4,20,000 ಕೊಟ್ಟಿಲ್ಲ. ಕೆಲಸ ಕೊಟ್ಟ ಮೇಲೆ ಕೊಡ್ಬೇಕಾಗಿರೋದು ನಾನು ಬಂದಿದ್ದಿಲ್ಲ. ಇವಾಗ ಬೆಲೆ